ಇನ್ನುಳಿದಂತಹ ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ಗುರುಗಳ ಹತ್ರ ಕೇಳ್ತಾ ಹೋಗೋಣ. ಗುರುಗಳೇ, ಮುಂದಿನ ರಾಶಿ ಕುಂಭರಾಶಿ. ಈ ಮಕರ ಕುಂಭದಲ್ಲಿ ಒಂದು ವ್ಯತ್ಯಾಸವೇನಪ್ಪ ಅಂದರೆ ರಾಶ್ಯಾಧಿಪತಿ ಶನಿ ಒಬ್ಬನೇ ಆಗಿದ್ದರೂ ಕೂಡ ಗುರುವಿನ ತೀಕ್ಷ್ಣತೆ ಕೆಲವಷ್ಟು ಸಂದರ್ಭದಲ್ಲಿ ಒಂದೊಂದು ರಾಶಿ ಒಂದೊಂದು ಥರ ಇರುತ್ತೆ. ಈ ಕುಂಭರಾಶಿಯ ಜನಗಳಿಗೆ ಈ ವರ್ಷ, ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗಿಗಳಿಗೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇರತಕ್ಕಂಥ ವಿಶೇಷವಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಕಸ್ಟಮ್ಸ್ ಡಿಪಾರ್ಟ್ಮೆಂಟು, ಜಿ ಎಸ್ ಟಿ ಡಿಪಾರ್ಟ್ಮೆಂಟು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು, ಸರ್ಕಾರಕ್ಕೆ ಆದಾಯವನ್ನು ತರೋದಕ್ಕೆ ಶ್ರಮ ಪಡ್ತಕ್ಕಂಥ ಎಲ್ಲ ನೌಕರ ವರ್ಗಕ್ಕೂ ಕೂಡ ವಿಶೇಷವಾದಂತಹ ಪ್ರೋತ್ಸಾಹ, ಗೌರವ, ತಮ್ಮ ಸಾಧನೆಯನ್ನು ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಗುರುತಿಸಿ ತಮಗೆ ವಿಶೇಷವಾದ ಮಾನ್ಯತೆ, ಸ್ಥಾನಮಾನವನ್ನು ಪಡಿತಕ್ಕಂಥ ವರ್ಷ ಇದಾಗಿರುತ್ತೆ. ಅದೇ ರೀತಿಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಜೊತೆಗೆ ರೈತರಲ್ಲಿ ಯಾರಪ್ಪ ಅಂತಂದರೆ ನೀರಾವರಿ, ಭತ್ತದ ಬೆಳೆಗಾರರಾಗ್ಬೋದು, ರಾಗಿ, ಗೋಧಿ, ಜೋಳ ಇತ್ಯಾದಿ ಆಹಾರದ ಬೆಳೆಯನ್ನು ಬೆಳೀತಕ್ಕಂಥವ್ರು, ಜೊತೆಗೆ ಈ ಮದ್ಯಪಾನಕ್ಕೆ ಸಂಬಂಧಪಟ್ಟಂಥ ಕಾರ್ಖಾನೆಗಳಲ್ಲಿ, ಅಂದರೆ ಮದ್ಯ ತಯಾರಾದಂಥ ಕಾರ್ಖಾನೆಗಳು ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟು, ನಾನ್ ವೆಜಿಟೇರಿಯನ್ ಹೋಟೆಲ್ ನಡೆಸ್ತಾ ಇರ್ತಕ್ಕಂಥವ್ರು, ಮದ್ಯದ ಕಾರ್ಖಾನೆಯ ಓನರು, ಮದ್ಯದ ಅಂಗಡಿ ಓನರು, ಇವರುಗಳೆಲ್ಲರಿಗೂ ಕೂಡ ಹೇರಳವಾದ ಧನಲಾಭ, ತೃಪ್ತಿ, ನೆಮ್ಮದಿ ತುಂಬಿರ್ತಕ್ಕಂಥ ವರ್ಷ ಇದಾಗಿರುತ್ತೆ. ಇನ್ನು ಮಾಂಸದ ರಫ್ತು, ಮಾಂಸದ ಅಂಗಡಿಯಲ್ಲಿ ಕೆಲಸ, ಮಾಂಸದ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಚರ್ಮದ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಈ ಕಾರ್ಖಾನೆಗಳು, ಮದ್ದುಗುಂಡುಗಳನ್ನು, ಆಯುಧಗಳನ್ನು ತಯಾರು ಮಾಡ್ತಕ್ಕಂಥ ಸರ್ಕಾರಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇವರೆಲ್ಲರೂ ಕೂಡ ತೃಪ್ತಿ ಮತ್ತು ನೆಮ್ಮದಿ ಜೀವನ ಕಂಡು ರೈತರಿಗೆ ಹೊಸ ಒಂದಿಷ್ಟು ಆದಾಯದಿಂದ ಒಂದಿಷ್ಟು ಹೊಸ ಜಮೀನು ಅಥವಾ ಮನೆಯನ್ನು ಖರೀದಿ ಮಾಡ್ತಕ್ಕಂಥ, ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥ ಅವಕಾಶ, ಅದರಿಂದ ಒಂದಿಷ್ಟು ಸ್ಥಾನಮಾನ, ಗೌರವ ಪ್ರಾಪ್ತಿ. ಆರೋಗ್ಯದಲ್ಲಿ ಅಂಥ ದೊಡ್ಡ ಸಮಸ್ಯೆಗಳೇನು ಕಂಡುಬರೋದಿಲ್ಲ. ತೃಪ್ತಿ ಮತ್ತು ನೆಮ್ಮದಿ ಜೀವನ ತಮ್ಮದಾಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಏನು ಪರಿಹಾರ ಸೂಚಿಸ್ತೀರಿ? ಇನ್ನೂ ಹೆಚ್ಚಿನ ಒಂದು ತೃಪ್ತಿಗಾಗಿ, ನೆಮ್ಮದಿಗಾಗಿ ತಾವು ಕೂಡ ಶೃಂಗೇರಿ ಶಾರದಾಂಬೆಯ ದರ್ಶನ ಮತ್ತು ಅಲ್ಲಿ ಯತಿಗಳ ದರ್ಶನ, ಅಂದರೆ ಅಲ್ಲಿರ್ತಕ್ಕಂತಹ ಸನ್ಯಾಸಿಗಳು, ಗುರುಗಳ ದರ್ಶನ, ಆ ದರ್ಶನದ ಭಾಗ್ಯದಿಂದ ತಮ್ಮ ಗ್ರಹಚಾರಗಳಿಂದೆಲ್ಲ ಮುಕ್ತರಾಗಿ ನೆಮ್ಮದಿ ಮತ್ತು ತೃಪ್ತಿಯನ್ನು ಪಡಿತಕ್ಕಂಥ ವರ್ಷ ಇದಾಗಿರುತ್ತೆ ಅನ್ನೋದ್ರಲ್ಲಿ ಸಂಶಯವಿಲ್ಲ.